ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕನ್ನಡಿಗ. ಸೊ ಇವತ್ತಿನ ಬ್ಲಾಗ್ದಾಗ ಏನೈತೆ ಅಂದ್ರೆ, ಇವತ್ತು ಆಚೆ ಕಡೆ ಹೊಲಕ್ಕೆ ಟಮಾಟಿಗೆ ಹಚ್ಬೇಕ್ರಿ. ಅಂದ್ರೆ ಟಮಾಟಿಗೆ ತೊಗೊಂಬಂದು ನೀರು ಬಿಟ್ಟು ಟಮಾಟಿಗೆ ಹಚ್ಬೇಕು. ಆ್ಯಂಡ್ ಈಗ ಇವನ್ನೆಲ್ಲ ಕುರಿಗಳು ಆಚೆ ಕಡೆ ಹಾಕೊಂಡು ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಆ ಕಡೆ. ಸೊ ಈಗ ಒಳ ಹಾಕಿದ್ದೀರಿ. ಈಗ ನೋಡೋಕಂದ್ರೆ ಬೆಳಿಗ್ಗೆ ಹೋಗಿ ಅಣ್ಣಾರ ಕರ್ಕೊಂಡು ಒಳ್ಳೆಯವ್ರಿಗೆ ಹೋಗ್ಬೇಕು. ಸೊ ನೋಡುವ ಏನಾಗುತ್ತೆ ಅಂತಂದು. ಆ್ಯಸ್ ಯೂಶಲ್ ಹೊಲಕ್ಕೆ ಮಾತ್ರ ಇಲ್ಲಿ ನೀರು ಸಾತಿ. ಇವತ್ತು ಭಾಳ ಹರಿದು ಅಷ್ಟು ಉಳದ್ರಿ, ಇಷ್ಟು ಕಷ್ಟ ಅಷ್ಟು ಉಳತಿ. ಇದನ್ನು ಹಚ್ಕೊಂಡು ಅಲ್ಲಿ ಅಗಿ ಹಚ್ಚತ್ತಾರ ಟಮಾಟಿಗೆ. ಸೊ ಅದಟ್ಟು ಅಕ್ಕಿ ಹಚ್ಕೊಂಡು ಅಲ್ಲಿ ಮಷಿನ್ ಮಾತ್ರ ನಾವು ಇನ್ನೇನು ಮಷಿನ್ಗೆ ಹಾಕೋದಾಕತ್ತ ನೋಡ್ಬೇಕು. ಸೊ ಬರ್ರಿ ನೋಡೋಣ ಏನು ಕೆಲಸ ಅದಾವ ಏನಿಲ್ಲ ನೋಡ್ಕೊಂಡು. ಅಲ್ಲಿ ಶ್ರೀಶೈಲ್ ಅವ್ರು ಏನು ಮಾಡತ್ತಾರ ನೋಡ್ಕೊಂಬರ್ರಿ ಈಗ ಕಟ್ಟಕ್ಕೆ. ಟ್ಯೂ 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 ಟ್ಯೂ. ಇದು ಒಂದೇ ಉಳ್ದತ್ರಿ. ಸೊ ಇದ್ರ ತಾಯಿ ಮೊದಲು ಇಲ್ಲೇ ಇತ್ತು. ಇದ್ರ ಜೊತೆ ಇದ್ದದ್ದು ಇದ್ರ ಅಣ್ಣ ತಮ್ಮ. ಅದು ರಾತ್ರಿ ಬಂದು ನಾಯಿ ಎಲ್ಲ ಕಡೆ ಹೋಗಿ ಅದು ಏನೇನು ಆಗಿ ಸತ್ತು. ಇದೊಂದು ಉಳ್ದೈತಿ. ಸೊ ಇದೊಂದು ಉಳಿಸ್ಕೊತ ಹೋಗ್ಬೇಕು ಈಗ. ಯಾಕಂದ್ರೆ ನಾಳೆ ಇದು ಉಳಿಬೇಕು ನಮಗೆ. ಮಗನ ಮನೆ ಏನಿ ಎಲ್ಲ ಅಡ್ಡಾಡ್ತತ್ರಿ ಇದು. ಸೊ ನಿನ್ನೆ ಅಲ್ಲಿ ಏನು ನರ್ಗುಂದಕ್ಕೆ ಹೋಗಿದ್ದಿಲ್ಲ. ಸೊ ಅಲ್ಲಿ ಸೈಕಲ್ ಹೋಗಿ ರೆಸ್ಟ್ ಮಾಡ್ಕೊಂಡು ಹೊಳ್ಳಿ ಹತ್ಬೇಕಂತಿತ್ತಲ್ಲ ಪ್ಲ್ಯಾನ್. ಅದು ಏನಾಗ್ಬಿಡ್ತಿ, ಮಳೆ ಬರೋಣ ಚೇಂಜ್ ಆಗಿಬಿಡ್ತಿ. ಅದಕ್ಕೆ ನಾವು ಬೈಕ್ ತೊಗೊಂಡು ಊರಿಗೆ ಬಂದ್ವಿ. ಊರಿಗೆ ಬಂದು ಈಗ ಬೆಳಿಗ್ಗೆ ಎದ್ದು ಕೂಡ ಇಲ್ಲಿ ಬಂದೀವಿ. ಸ್ವಲ್ಪ ಕೆಲಸ ಅದಾವ, ಅವ್ರ ಕೆಲಸ ಮುಗಿಸ್ಕೊಂಡು ಸಿಗ್ತೈತೆ ನಮಗೆ. ಸೊ ಇದು ಆಕಳ ನಿನ್ನ ಹಿಂದಿರ್ಲಿಲ್ಲ, ಅದಕ್ಕೆ ಈಗ ಹಿಂಡೈತಿ. ಇವನ್ನ ಆಕಳ ತೊಗೊಂಡಿದ್ದು ನಾವು ಆ್ಯಕ್ಚುಲಿ ಮರಿಗಂತ. ಸೊ ಮರಿಗೆ ತೊಗೊಂಡಿತ್ತು. ಯಾಕಂದ್ರೆ ಇವು ಕುರಿ ಮರಿ ಇಳಿದ ಸತ್ತು ಬಿಡ್ತಿದ್ವಲ್ಲ. ಸೊ ಸತ್ತಿದ್ದಕ್ಕೆ ಒಂದು 2 ಮರಿಗಳಿಗೆ ಹಾಲಿಲ್ಲಾರಂಗೆ ಆತು. ಅದಕ್ಕೆ ಆಕಳ ತೊಗೊಂಬಂದಿತ್ತು. ಸೊ ಅವಕ್ಕೆ ಇದು ಹಾಲಿಲ್ಲ. ಅದಕ್ಕೆ ಇವತ್ತು ನೀನು ಹಿಂಡಿರಲಿಲ್ಲ. ಇವತ್ತು ಸ್ವಲ್ಪ ಉಣ್ಣಾಕ ತಕ್ಕೊಂಡು ಉಳಿದಿದ್ದೆಲ್ಲ ಮರಿಗಳಿಗೆ ಕೊಡ್ಸಕ್ಕೆ. ಸೊ ಈ ಹಾಲು ಮರಿಗಳಿಗೆ ಇದು ಉಣ್ಣಾಕ ಮನ್ಯಾಗ ಈಗ ಕಾಣ್ತತ್ತಲ್ಲ. ನಾವು ಹಾಲು ನೀರ ಕಾಸಕ್ಕೆಲ್ಲ ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀವಿ. ಸೊ ಇದು ಗೋಬರ್ ಗ್ಯಾಸ್ ಸ್ವಲ್ಪ ಸಣ್ಣಕ್ಕೆ ಹತ್ತತಿ. ಸೊ ಭಾಳ ತಾಯಿಲ್ಲ, ಇಷ್ಟು ಸಣ್ಣಕ್ಕೆ ಆದ್ರೆ ಚಲೋ ಕಾಯ್ತೈತೆ ರೀ ಹಾಲು. ಅದು ಇದು ಗೋಬರ್ ಗ್ಯಾಸಿಗೆ ಒಂದು ವಾರಕ್ಕೆ ಒಂದ್ಸಲ 2 ಬಕೆಟ್ ನೀರು, 1 ಪುಟ್ಟಿ ಹಿಂಡಿ ಹಾಕಿದ್ರೆ ಸಾಕು. ಸೊ ಅಲ್ಲಿ ಎಲ್ಲ ನೀರು ಮುಗಿತ್ರಿ ಶೇಂಗಾದ. ಇಲ್ಲಿ ಟಮಾಟಿಗೆ ಹಚ್ಚಾಕತ್ತೀವಿ. ಈಗ ಟಮಾಟಿಗೆ ನೀರು ಬಿಟ್ಟಿವಿ. ಸೊ ಇದೆಲ್ಲ ಟಮಾಟಿ ನೀರು ಇದು. ಈಗ ಏನು ನೋಡ್ಬೇಕಂದ್ರೆ ಇವತ್ತು ಆತ್ರಿ 10:40 ಆಗೈತಿ. ಭಾಳ ರೀ ಇನ್ನೊಂದು 20 ನಿಮಿಷ ಇರ್ತಾವೆ ನೀರು. ಕರೆಂಟ್ ಹೋದವು ಅಂದ್ರೆ ಹೋಗುದ್ರಿ ಆ್ಯಕ್ಚುಲಿ ಹೊಲಕ್ಕೆ. ಅಲ್ಲಿ ಏನಾದ್ರು ತೆಗೆದ ನೋಡ್ಕೋತಾನೆ. ಸೊ ಬರ್ರಿ. ನಿಮ್ಮ ಮಗ ನೋಡ್ರಿ ಸಾಲಿ ಬಿಟ್ಟು ಬಂದ ಏನು ಮಾಡತ್ತಿಲ್ಲ ಇಲ್ಲಿ. ಎದಕ್ಕತ್ತೆ ಅಲ್ಲಿ ಮ್ಯಾಗ ಸುಮ್ಮನೆ ಎದಕ್ಕೆ ಕುಂತೆ ಅಲ್ಲಿ ಕುರ್ಚಿಯಲ್ಲಿ ಒಳಗೆ ಕುಂದ್ರಾಕ ಇಡಿ ತರ ಇಡಿ. ಪಪ್ಪ ಬೈತಾ ನೋಡು ಮತ್ತೆ ಬಂದಂದ್ರೆ. ಇದಕ್ಕೇನ್ರ ಮಾತಾಡಿ ಹಿಂದಿ ಒಳಗೆ. क्या कर रहे है तू? तुम्हारी छुट्टी खोलकर मारूंगा. कच्चा है तुम्हारा कच्चा. ಹೆಂಗ್ ಬರ್ತದಪ್ಪ ನಿಂಗೆ ಹಿಂದಿ? ಯಾರು ಕಲ್ಸಾರ ಇಲ್ಲಿಪ್ಪ? ಅಮ್ಮು ಕಲ್ಸಾಳ. ಹೌದಾ? ಬರೀಪ್ಪ. ಓಕೆ, ಅವರು ಹಂಡಿ ಹುಡುಗಿ ಇಟ್ಟಾರ. ಸೊ ನಾ ಹಂಡಿ ಚಲ್ಬೇಕು ಈಗ. ಹಂಡಿ ಇಲ್ಲಿ ಹುಡುಗಿ ಇಟ್ಟಾರ ನೋಡ್ರಿ. ಹಿಂಗೆ 2 ಗುಂಪಿ ಮಾಡ್ಯಾರ. ಇಲ್ಲೊಂದು, ಅಲ್ಲೊಂದು, ಆಚೆ ಕಡೆ ಒಂದು ಐತಿ. ಸರ್ ಹಂಡಿ ಚೆಲ್ಲಿ ಕುರಿಗೆ ಹಾಲು ಕುಡ್ಸಕ್ಕೆ ಬಂದೆ.
ಒಂದು 3-4 ಮರಿ ಅದಾವ ರೀ. ಸೊ ಕಟ್ ಕುಡಿಸಿ ಉಳ್ದು ಅಂದ್ರೆ ಒಂದು ದೊಡ್ಡ ಮರಿ ಐತಿ ಮೊದ್ಲಿನ ಥರ ಹೊಡಿತದ ಕಟ್ ಕುಡಿಸ್ಕೊಂಡು ಇದು ದೊಡ್ಡದಾದ್ರೆ ಕುಡಿಸ್ಬೇಕ್ರಿ ಒಂದರ, ಯಾಕಂದ್ರೆ ಅವು ಕುಡಿಸಿಂದ ಇದು ಕುಡಿಸ್ಲಿಕ್ಕಂದ್ರೆ ಇದು ನಿಂದ್ರಂಗಿಲ್ಲ ಸುಮ್ಮ. ಸೊ ಇದು ಮೊದ್ಲಿನ ಥರ ಇದು ಪೂರಾ ತಾಯಿ ಹಾಲು ಕುಡಿಲಾರನೇ ಇಷ್ಟು ದೊಡ್ಡದಾಗಿದ್ದು. ಇದು ಬರೀ ಆಕಳ ಹಾಲು ಕುಡ್ದು ಇಷ್ಟು ದೊಡ್ಡದಾಗಿದ್ದು. ಸೊ ಈಗಂತೂ ಮೇವು ತಿನ್ನೋದೈತಿ, ಈಗೇನು ಅವಶ್ಯ ಇಲ್ಲ. ಆದ್ರೆ ಸೊ ಇದಕ್ಕೊಂದು ಬೇಕಾರಿ, ಇದಕ್ಕೊಂದು ಕುಡಿಸ್ ಅನ್ನತ್ತಾರಪ್ಪ. ಇದು ಕುಡಿಸ್ಲಾರ ಹೋಗಕ್ಕೆ ಬರಂಗಿಲ್ಲ. ಸೊ ಕುರಿಗಳಿಗೆ ಒಳಗೆ ಕೊಬ್ಬಟ್ಟು ಹಾಕ್ಬೇಕು. ಕೊಬ್ಬಟ್ಟು ಹಾಕೊಂಡು ಆಮೇಲೆ ಕುರಿ ತಂದು ದಡ್ಡಿಗೆ ಹಾಕ್ಬೇಕು. ಸೊ ಬ್ಲೂ ಕಲರ್ ಐತಲ್ರಿ, ಅದಕ್ಕೂ ಹಾಕ್ಬೇಕು, ಇದಕ್ಕೂ ಹಾಕ್ಬೇಕು. ಯಾಕಂದ್ರೆ ಕುರಿಗಳು ಭಾಳ ಆಗ್ಯಾವಲ್ಲ ಮೊದ್ಲಿನ್ಕಿಂತ. ಸೊ ಅದಕ್ಕೆ ಎರಡಕ್ಕೂ ಹಾಕಬೇಕಾಗತ್ತಿ. ಓ ಮೈ ಗಾಡ್, ಕಿಟ್ಟ ಸಂಧ್ಯಾಗ ಹೋಗಿ ಬರ್ಬೇಕು ನೋಡ್ರಿ. ಸೊ ಮರಿಗಳಿಗೆ ಕಾಳು ಹಾಕೈತಿ. ಈಗ ದೊಡ್ಡ ಎಲ್ಲ ತೊಗೊಂಡು ಹೋಗ್ತಲ್ಲಿ ಮಣಿತಿಲಿ. ಸೊ ಇದೊಂದು ಡಬ್ಬಿ ನೀರು ತಂದೈತಿ. ಸೊ ಈಗ ಜಸ್ಟ್ ಇದೊಂದು ಹೊಟ್ಟೆ ತಿನ್ನಿಸಿ ಅದು ಕಾಳು ತಿನ್ನಿಸಿ ಇದು ನೀರು ಹಾಕಿ ಹೋಗ್ಬೇಕು. ಓಕೆ, ಈ ಕುರಿಗಳ್ದು ಬೆಳಿಗ್ಗೆ ಇಷ್ಟು 9-9:30 10 ಮಟ್ಟ ಆಗತ್ತೈತ್ರಿ ಇದು. ಯಾಕಂದ್ರೆ ಮರಿಗಳಿಗೆ ಅದು ಚಲೋ ಹೊಟ್ಟೆ ಚಲೋ ಮೇವು ಹಾಕ್ಲಿಕ್ಕಂದ್ರೆ ಅವು ಬೆಳವಣಿಗೆ ಆಗಿಲ್ಲ. ಅದು ಕಂಪಲ್ಸರಿ ಇದು ಮಾಡಾಕಬೇಕು. ಹೀಗಿರೋದು ವೇಸ್ಟ್. ಸೊ ಆಮೇಲೆ ನೀರು ಹಸಕ್ಕೆ ಹೋಗ್ಬೇಕು. ಇಲ್ಲಿ 11ಕ್ಕೆ ಲೈಟ್ ಬರ್ತಾವಂತೆ. ಸೊ ಕರೆಂಟ್ ಬಂದ ಮ್ಯಾಗ ನೀರು ಹಾಸ್ಬೇಕು. ಓಕೆ, ಈ ಒಟ್ಟೊಂದು ಹಾಕಿಬಿಟ್ಟು ಉಂಟಲ್ಲ ಮನೆಗೆ ಹೋಗಿ ಬಿತ್ಕೊಂಡ್ಬಿಡೋದು. ಕರೆಂಟ್ ಬರ್ತಾವ್ರಿ ಅಪ್ಪ, ಎಲ್ಲಿ ಬಿತ್ಕೊಳ್ಳೋದು ನೋಡಿ. ಕರೆಂಟ್ ಬಂದಿಂದ ಮತ್ತು ಕರೆಂಟ್ ನೀರು ಹಾಸಕ್ಕೆ ಹೋಗ್ಬೇಕು. ಅಷ್ಟೊಂಟ್ಲೆ ಸಂಜೆ ಬಂದ್ರೆ ಓಕೆ, ಸಂಜೆ ಬರ್ಲಿಕ್ಕಂದ್ರೆ ನಾವೇ. ಸೊ ಆಮ್ಲೆಟ್ ಮಾಡಿದೆ, ಯಾಕಂದ್ರೆ ನಾಳೆಗೆ ಜಮಖಂಡಿ ಕಾಂಪಿಟೇಷನ್ ಐತಿ. ಸೊ ಅದ್ರ ಸಂಬಂಧ ಇವತ್ತು ಡಯಟ್ ಒಳಗೆ ಪ್ರೋಟೀನ್ ಹೈ ಪ್ರೋಟೀನ್ ಇರಲಿ ಅಂತ ಅಂದ್ರೆ ಸೊ ಆಮ್ಲೆಟ್ ಮಾಡ್ಕೊಂಡೆ. ಇದು ಮನೆಯಿಂದ ತತ್ತಿದ್ದೀವಿ. ಸೊ ಹೊರಗೆ ತಂದು ಇದ್ರ ತತ್ತಲ್ಲ. ಸೊ ಮನೆಯಿಂದ ತತ್ತಿನೇ ಮಾಡಿದ್ದೆ. ಚಲೋ ಬಂತು ಈ ಸಲ ಆಮ್ಲೆಟ್, ಮಸ್ತ್ ಐತಿ. ಓಕೆ, ಸುಡ್ತತ್ಲೆ ಇಲ್ಲಿ ಬಾ ತಡಿ, ಚಾಕ್ಲೇಟ್ ಕಟ್ ಮಾಡ್ದಂತರಿ. ಟೈಮ್ ಎಷ್ಟಾಗೈತೆ ರೀ ಅಂದ್ರೆ 3:30 ಆಗೈತೆ ರೀ. ಈಗ ಕಡೆ ಹೊಲಕ್ಕೆ ಹೋಗಿ ಗೋಧಿ ರಾಶಿ ಹಾಕ್ಬೇಕು. ಐ ಮೀನ್ ಸದಕದವ್ರು ನಮಗೆ ಗೋಧಿಲ್ಲ, ಆ ಗೋಧಿ ರಾಶಿ ಅವ್ರದ್ದು ಮುಗಿಯಕ್ಕೆ ಬಂದಂಗೆ ಐತಿ. ಸೊ ನಾವು ಸದಕಕ್ಕೆ ಹೋಗ್ಬೇಕು. ಟ್ಯಾಕ್ಟರ್ ಟೇಲರ್ ಜೋಡಿಸ್ಕೊಂಡು ಹೋಗ್ಬೇಕು ರೀ. ಇದಕ್ಕೆ ನೆಗಲಿ ಜೋಡಿಸಿದ್ದೈತಿ, ಅದನ್ನ ಬಿಚ್ಕೊಂಡು ಹೋಗುವ. ಸೊ ಇಲ್ಲಿ ಐತ್ರಿ ಬಾಕ್ಸ್. ಇದು ಏನು ಆಚೆ ಕಡೆ ಅಡಿಗಾಡತ್ತೆ. ಮತ್ತು ಈ ಪರ ಅಡಿಗಾಡಿದ್ರೆ ಏನು ತಡಿತೈತೆ ಅದು ನೋಡ್ರಿ. ಈಗ ನಡ್ಬರ್ಕ್ ಇನ್ನೂ ಹಾಕಿ ನೋಡಿ. ಬಡದ್ರ ಗತಿ ಏನಿದೆ. ಯಾಕೆ ಯೂಸ್ ಅನ್ಸಾಗುತ್ತೆ ನನಗೆ. ಯೂಸ್ ಅನ್ಸಾಗುತ್ತೆ. ಸೊ ಗೋಧಿ ರಾಶಿ ಮಿಷನ್ ಹಾಕಾಕತ್ತೀವಿ. ನಮ್ಮರ್ದು ಎಲ್ಲರೂ ಇಲ್ಲಿದ್ದಾರೆ. ಅದಕ್ಕೆ ಗೋಧಿ ರಾಶಿ ಮಿಷನ್ ಹಾಕ್ಕೊಂಡು ಸ್ವಲ್ಪ ಐತ್ರಿ. ಇದು ಮಣಿ ಕೊಡ್ತಕ್ಕ ಅಷ್ಟೇ.
ಜೋಳದನೇ ಎಂದ ಸೊ ಈಗ ಹಾಲು ಕುಡ್ಕೊತ ಕುಂತೀವಿ ಯಾಕಂದ್ರೆ ಹೊಲಕ್ಕೆ ಹೋಗಿದ್ದು ಮನೆಗೆ ಹೋಗಿ ಊಟ ತರ್ಬೇಕು. ಊಟ ತಂದು ಇಲ್ಲಿ ಯಾರೋ ಒಬ್ರು ಮುಕ್ಕೋಬೇಕಲ್ಲ, ಅದಕ್ಕೆ ಸಿರಿದಾರನ ಊಟ ತರ್ಬೋದು ನನಗೆ ಅನಿಸ್ತೈತಿ. ಇವತ್ತಿಂದ ಲಾಗಿನ್ ಮಾಡ್ತೀನಿ ಇವತ್ತು. ಸೊ ನಾಳೆಗೆ ಇವತ್ತು ಸಂಜೆ ಏನೇನು ಮಾಡ್ಯಾನ ಅವಾಗ ಬಿಟ್ಟಿದ್ದು ನಂಗೇನು ಗೊತ್ತಿಲ್ಲ. ಏನೇನು ಕಿಸ್ತಿಯಪ್ಪ ಸಂಜೆ ಇವತ್ತು? ಏನಿಲ್ಲ, ಎಲ್ಲ ನೀನೇ ಕಿಸ್ತಿದ್ ಹಾಕ್ಬಿಡುದು ಅಂತ. ಈಗ ಮತ್ಲಿ ಇಬ್ರು ಕೊಡೆ ಮಾಡೋದು ಅಂತಂದು ಮತ್ತೆ ಹಿಂಗೆ ಮಾಡಿದ್ರೆ ನಾನು ತಟಕ್ ಕಿಸ್ತೀನಿ, ನಿನ್ನ ಕಿಸ್ತಿಲ್ಲ. ಓಕೆ, ಏನಂತಾರೆ ಸಂಜೆ? ಏನಂತಾರೆ? ಆಯ್ತು, ಇವತ್ತಿನ ಬ್ಲಾಗ್ ಇಷ್ಟ. ಮತ್ತೆ ನಾಳೆ ವಿಡಿಯೋದಾಗ ಸಿಗೋಣ. ಟಾಟಾ ಟೇಕ್ ಬೈ ಬೈ ಅನ್ನ, ಇಲ್ಲ ಮತ್ತೆ ಸಿಗುವ.